ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶಕುನಿಯ ಸೋದರರು ಮತ್ತು ಇರಾವಾನನ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಯಾವಾಗ ದೊಡ್ಡ ದೊಡ್ಡ ವೀರರ ವಿನಾಶ ಮಾಡುವಂಥ ಈ ಭಯಂಕರ ಸಂಗ್ರಾಮ ನಡೀತಾ ಇತ್ತೋ, ಶಕುನಿ ಪಾಂಡವರ ಮೇಲೆ ದಾಳಿ ಮಾಡ್ತಾನೆ. ಅವನ ಜೊತೆನಲ್ಲಿ ಬಹಳ ದೊಡ್ಡ ಸೈನ್ಯದ ಜೊತೆ ಕೃತವರ್ಮ ಕೂಡ ಇರ್ತಾನೆ. ಇವರನ್ನ ಎದುರಿಸೋದಕ್ಕೆ ಅರ್ಜುನನ ಮಗ ಇರಾವಾನ ಕೂಡ ಇರ್ತಾನೆ. ಇರಾವಾನ ಯಾರು ಅಂತಂದ್ರೆ, ನಾಗಕನ್ಯೆ ಇರ್ತಾಳಲ್ವಾ, ಅರ್ಜುನನ ಹೆಂಡತಿ ಒಬ್ಬಳು ಅವಲುಚಿ ಅಂತಂದ್ಬಿಟ್ಟು, ಆ ನಾಗಕನ್ಯೆಯ ಗರ್ಭದಿಂದ ಇರಾವಾನನ ಜನ್ಮವಾಗಿತ್ತು. ಅವನು ಬಹಳ ಬಲಶಾಲಿಯಾಗಿದ್ದ. ಯಾವಾಗ ಶಕುನಿ ಮತ್ತೆ ಗಾಂಧಾರಿ ದೇಶದ ಬೇರೆ ವೀರರೆಲ್ಲ ಪಾಂಡವ ಸೈನ್ಯದ ವ್ಯೂಹವನ್ನ ಒಡೆದು ಅದರ ಒಳಗಡೆ ನುಗ್ಗುತ್ತಾರೋ, ಆಗ ಇರಾವಾನ ತನ್ನ ಯೋಧರಿಗೆ ಹೇಳ್ತಾನೆ, ವೀರರೇ, ಈ ರೀತಿ ಏನಾದರೂ ಒಂದು ಯುಕ್ತಿಯಿಂದ ಕೆಲಸ ಮಾಡಿ, ಅದರಿಂದ ಏನಾಗಬೇಕು, ಈ ಕೌರವ ಯೋಧರು ಈ ದಿನ ತಮ್ಮ ಸಹಾಯಕರು ಮತ್ತು ವಾಹನಗಳ ಸಹಿತ ಕೊಲ್ಲಲ್ಪಡಬೇಕು, ಯಾರೂ ಉಳಿಬಾರ್ದು. ಆ ರೀತಿ ಏನಾದರೂ ಒಂದು ಯುಕ್ತಿಯನ್ನು ಮಾಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಇರಾವಾನನ ಸೈನಿಕರು ಆಯಿತು, ಒಳ್ಳೆಯದು, ಹಾಗೆ ಆಗಲಿ ಅಂತಂದ್ಬಿಟ್ಟು ಹೇಳಿ ಕೌರವರ ದುರ್ಜಯ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಂದರೆ ಕೌರವರ ಸೈನ್ಯ ಕೂಡ ಸಾಮಾನ್ಯ ಅಲ್ಲ, ಅದನ್ನು ಎದುರಿಸೋದು ಅಥವಾ ಅದನ್ನು ಗೆಲ್ಲೋದು ತುಂಬ ಕಷ್ಟ. ಅದಕ್ಕೆ ದುರ್ಜಯ ಸೈನ್ಯ ಅಂತ ಹೇಳಿದ್ದಾರೆ. ಜಯಿಸೋದಕ್ಕೆ ಆಗದೇ ಇರುವಂಥ ಸೈನ್ಯದ ಮೇಲೆ ಇವರು ಆಕ್ರಮಣವನ್ನು ಮಾಡ್ತಾರೆ. ಮತ್ತು ಅವನ ಯೋಧರನ್ನು ಕೊಂದು ಬೀಳಿಸೋದಕ್ಕೆ ಶುರು ಮಾಡ್ತಾರೆ. ತನ್ನ ಸೈನ್ಯದ ಈ ವಿಧ್ವಂಸವನ್ನು ಸುಬಲನ ಪುತ್ರರಿಗೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅವರೇನು ಮಾಡಿದ್ರು, ಓಡ್ ಬಂದು ಇರಾವಾನನನ್ನು 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ. ಮತ್ತು ಅವನ ಮೇಲೆ ಏನು ಮಾಡ್ತಾರೆ, ತೀಕ್ಷ್ಣ ಬಾಣಗಳಿಂದ ಪ್ರಹಾರವನ್ನು ಮಾಡ್ತಾರೆ. ಇರಾವಾನನ ಶರೀರದ ಮೇಲೆ ಹಿಂದೆ ಮುಂದೆ ಅನೇಕ ಗಾಯಗಳಾಗುತ್ತೆ. ಇಡೀ ಶರೀರ ರಕ್ತದಿಂದ ತೊಯ್ದು ಹೋಗಿರುತ್ತೆ. ಅವನೊಬ್ಬನೇ ಇರ್ತಾನೆ. ಅವನ ಮೇಲೆ 4 ಕಡೆಗಳಿಂದ ಬಹಳಷ್ಟು ಜನರ ಹೊಡೆತ ಬೀಳ್ತಾ ಇತ್ತು. ಆದರೂ ಕೂಡ ಅವನು ಅಧೀರನಾಗಲಿಲ್ಲ. ಅವನು ಏನು ಹೆದರ್ಕೊಳ್ಳಿಲ್ಲ ಮತ್ತು ವ್ಯಥೆಯಿಂದ ವ್ಯಾಕುಲನೂ ಕೂಡ ಆಗಲಿಲ್ಲ. ಅವನೇನು ಮಾಡ್ದ, ತನ್ನ ತೀಕ್ಷ್ಣ ಬಾಣಗಳಿಂದ ಎಲ್ಲರನ್ನೂ ಕೂಡ ಹೊಡೆದು ಮೂರ್ಛೆಗೊಳಿಸ್ತಾನೆ. ಆಮೇಲೆ ಶರೀರದ ಒಳಗಡೆ ನುಗ್ಗಿರುವಂಥ ಶಸ್ತ್ರಗಳನ್ನು ಎಳೆದು ತೆಗಿತಾನೆ ಮತ್ತು ಅದರಿಂದನೇ ಸುಬಲಪುತ್ರರ ಮೇಲೆ ಬಹಳ ವೇಗವಾಗಿ ಪ್ರಹಾರ ಮಾಡ್ತಾನೆ. ಆಮೇಲೆ ಅವನು ತನ್ನ ಕೈಯಲ್ಲಿ ಹೊಳಿತಾ ಇರುವಂತಹ ಕತ್ತಿ ಮತ್ತು ಗುರಾಣಿಯನ್ನು ತಗೊಳ್ತಾನೆ ಮತ್ತು ಸುಬಲನ ಮಕ್ಕಳನ್ನು ಕೊಲ್ಲುವಂಥ ಇಚ್ಛೆಯಿಂದ ಅವನು ಕಾಲ್ನಡಿಗೆಯಲ್ಲೇ ಮುಂದೆ ಹೋಗ್ತಾನೆ. ಅಷ್ಟರಲ್ಲಿ ಅವರು ಮೂರ್ಛೆಯಿಂದ ಎದ್ದೊಳ್ತಾರೆ ಮತ್ತು ಕೋಪ ಮಾಡಿಕೊಂಡು ಇರಾವಾನನ ಮೇಲೆ ಅವರು ಎರಗುತ್ತಾರೆ. ಜೊತೆಯಲ್ಲೇ ಅವರು ಅವನನ್ನು ಬಂಧಿಸೋದಕ್ಕೆ ಕೂಡ ಯೋಚನೆ ಮಾಡ್ತಾರೆ, ಇವನನ್ನು ಬಂಧಿಸ್ಬಿಡ್ಬೇಕು, ಕಟ್ ಹಾಕ್ಬಿಡ್ಬೇಕು ಅಂತ. ಆದರೆ ಅವರು ಹತ್ರ ಬರ್ತಾ ಇದ್ದ ಹಾಗೇ ಇರಾವಾನ ಕತ್ತಿಯನ್ನು ಹೇಗೆ ಚಲಾಯಿಸ್ತಾನೆ ಅಂತಂದರೆ, ಅವರ ಶರೀರಗಳೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಹೋಗ್ತಾ ಇದ್ವು. ಅಂದರೆ ಅವನು ತಕ್ಷಣವೇ ಕತ್ತಿಯಿಂದ ಅವರನ್ನೆಲ್ಲ ಕೊಲ್ಲೋದಕ್ಕೆ ಶುರು ಮಾಡ್ತಾನೆ. ಅಸ್ತ್ರ ಶಸ್ತ್ರ ಭುಜ ಮತ್ತು ಬೇರೆ ಬೇರೆ ಅಂಗಗಳೆಲ್ಲ ಕತ್ತರಿಸಲ್ಪಟ್ಟಿದ್ದರಿಂದ ಅವರು ಪ್ರಾಣಹೀನರಾಗಿ ಬೀಳ್ತಾರೆ. ಅವರಲ್ಲಿ ಕೇವಲ ವೃಷಭ ಅನ್ನುವಂಥ ರಾಜಕುಮಾರ ಮಾತ್ರ ಜೀವಂತವಾಗಿ ಉಳಿತಾನೆ. ಇವರೆಲ್ಲರೂ ಕೂಡ ಬಿದ್ದಿರೋದನ್ನು ನೋಡಿ ದುರ್ಯೋಧನನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಮತ್ತು ಅವನು ಅಲಂಬುಷ ಅನ್ನುವಂಥ ರಾಕ್ಷಸನ ಹತ್ತಿರಕ್ಕೆ ಹೋಗ್ತಾನೆ. ಆ ರಾಕ್ಷಸ ನೋಡೋದಕ್ಕೆ ಬಹಳ ಭಯಾನಕ ಮತ್ತು ಮಾಯಾವಿಯಾಗಿದ್ದ. ಮತ್ತು ಬಕಾಸುರನನ್ನು ವಧಿಸಿದ ಕಾರಣದಿಂದ ಭೀಮಸೇನನನ್ನು ವೈರಿ ಅಂತ ತಿಳ್ಕೊಂಡಿದ್ದ. ಅವನಿಗೆ ದುರ್ಯೋಧನ ಹೇಳ್ತಾನೆ, ವೀರನೇ ನೋಡು, ಈ ಅರ್ಜುನನ ಮಗ ಇರಾವಾನ ಇದ್ದಾನಲ್ಲ, ಅವನು ಬಹಳ ಬಲಶಾಲಿ ಮತ್ತು ಮಾಯಾವಿಯಾಗಿದ್ದಾನೆ. ಇವನು ನನ್ನ ಸೈನ್ಯದ ಸಂಹಾರ ಮಾಡದೇ ಇರೋ ಹಾಗೆ ಏನಾದರೂ ಒಂದು ಉಪಾಯ ಮಾಡು. ನೀನು ಇಚ್ಛಾನುಸಾರ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ಬೋದು ತಾನೆ. ಮಾಯಾಸ್ತ್ರದಲ್ಲೂ ಕೂಡ ನೀನು ಪ್ರವೀಣನಾಗಿದೆಯಾ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಈ ಇರಾವಾನನನ್ನು ನೀನು ಯುದ್ಧದಲ್ಲಿ ಕೊಂದು ಬಿಡು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಭಯಂಕರ ರಾಕ್ಷಸ ಹಾಗೆ ಆಗಲಿ ಅಂತ ಹೇಳಿ ಸಿಂಹದ ಹಾಗೆ ಗರ್ಜನೆ ಮಾಡ್ತಾ ಇರಾವಾನನ ಹತ್ತಿರಕ್ಕೆ ಬರ್ತಾನೆ ಮತ್ತು ಅವನನ್ನು ಕೊಲ್ಲಬೇಕು ಅಂತ ಮುಂದೆ ಬರ್ತಾನೆ. ಇರಾವಾನನು ಕೂಡ ಕೊಲ್ಲುವ ಇಚ್ಛೆಯಿಂದ ಮುಂದೆ ಬಂದು ಅವನನ್ನು ತಡೀತಾನೆ. ಅವನು ತನ್ನ ಕಡೆ ಬರ್ತಾ ಇರೋದನ್ನ ನೋಡಿ ರಾಕ್ಷಸ ಮಾಯೆಯ ಪ್ರಯೋಗವನ್ನು ಮಾಡ್ತಾನೆ. ಅವನೇನು ಮಾಡ್ದ, ಮಾಯೆಯಿಂದ 2,000 ಕುದುರೆಗಳನ್ನು ಉತ್ಪತ್ತಿ ಮಾಡ್ತಾನೆ ಮತ್ತು ಅವುಗಳ ಮೇಲೆ ಮಾಯೆಯ ಸವಾರರನ್ನೇ ಕೂರಿಸ್ತಾನೆ. ಇಲ್ಲಿ ನಿಜವಾದ ಕುದುರೆ ಮತ್ತು ಸೈನಿಕರಿಲ್ಲ. ಮಾಯೆಯಿಂದ ಅವನು ಮಾಡಿರುವಂಥ ಕುದುರೆಗಳು ಮತ್ತು ಮಾಯೆಯ ಸವಾರರನ್ನು
ಅದರಲ್ಲಿ ಕೂರಿಸ್ತಾನೆ. ಆ ಸವಾರರು ಕೂಡ ರಾಕ್ಷಸರೇ ಆಗಿರ್ತಾರೆ. ಮತ್ತು ಕೈಗಳಲ್ಲಿ ಶೂಲ ಮತ್ತು ಈಟಿಗಳನ್ನು ಹಿಡ್ದಿರ್ತಾರೆ. ಆ ಮಾಯಾಮಯ ರಾಕ್ಷಸರು ಇರಾವಣನ ಸೈನ್ಯದ ಜೊತೆ ಯುದ್ಧ ಮಾಡ್ತಾರೆ. ಮತ್ತು ಎರಡೂ ಕಡೆಯ ಯೋಧರು ಕೂಡ ಪರಸ್ಪರ ಪ್ರಹಾರ ಮಾಡ್ತಾ ಒಬ್ಬರು ಇನ್ನೊಬ್ಬರನ್ನ ಯಮಲೋಕಕ್ಕೆ ಕಳಿಸೋದಕ್ಕೆ ಶುರು ಮಾಡ್ತಾರೆ. ನೋಡಿದ್ರಾ ಹೇಗೆಲ್ಲ ಯುದ್ಧ ನಡೀತಾ ಇದೆ ಅಂತಂದ್ಬಿಟ್ಟು. ಸೊ ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.